ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ನಮಸ್ಕಾರ. ಏನಿವತ್ತು ಜಮಕೋಟೆ KDB ಸಂಬಂಧಪಟ್ಟಂತೆ ಜುಲೈ 13ನೇ ತಾರೀಕು 2024ನೇ ವರ್ಷ ನಾವು ತಾಲೂಕು ಕಚೇರಿಯಿಂದ ಒಂದು ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಾವು ಆವತ್ತೂ ಕೂಡ ನಮ್ಮ ತಾಲೂಕಿನ ಅವಿದ್ಯಾವಂತ ನಿರುದ್ಯೋಗಿಗಳು ಇದ್ದಾರೆ, ಅವರಿಗೆ ಉದ್ಯೋಗ ಸಿಗಬೇಕು. ಮತ್ತು KDB ಅಂತ ವಿಚಾರ ಬಂದಾಗ ಏನು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಕೈಗಾರಿಕೆ ಮಾಡಿ ಅಂತ ಆವತ್ತು ಕೂಡ ನಾವು ಮನವಿಯನ್ನು ಕೊಟ್ಟಿದ್ವಿ. ಆದರೆ ಇವತ್ತು ಬೆಳಗ್ಗೆಯಿಂದ ಕೆಲವು ಕಾಣದ ಕೈಗಳು, ಕೆಲವು ಕಿಡಿಗೇಡಿಗಳು ಬೆಳಗ್ಗೆಯಿಂದ ಸಾಮಾಜಿಕ ತಾಣದ ಮೇಲೆ ಅದನ್ನು ಹರಬಿಡ್ತಾ ಇದ್ದಾರೆ. ಹಾಗಾಗಿ ಜಂಪಟ್ಟು ಹೋಬಳಿಯ ಚಿಲ್ಲಘಟ್ಟ ತಾಲೂಕು ಜನತೆ ಕೈಮುಗಿಸ್ಕೊಳ್ಳೋದು, ಇದರಲ್ಲಿ ಯಾವುದೇ ರೀತಿ ಗೊಂದಲ ಬೇಡ. ನಾವು ಆವತ್ತೂ ಕೂಡ ನೀರಾವರಿಯನ್ನು ಉಳಿಸಿ ನಮ್ಮ ಹಿಂದುಳಿದ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಿ ಏನು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಿ ಅಂತ ಹೇಳಿದ್ದೀವಿ. ಇವತ್ತು ಕೂಡ ಅದೇ ಮಾತಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸದಸ್ಯರು ಶಿರಾಳ ತಾಲೂಕು ಶಾಖೆ ಬದ್ಧವಾಗಿದೆ. ಇವತ್ತು ಆ ವಿಚಾರಕ್ಕೆ ಬಂದಾಗ ಇವತ್ತು ಕೈಗಾರಿಕೆ ಬೇಡ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಬಂದಾಗ, ಇವತ್ತು ಯಾರಾದರೂ ಒಬ್ಬ ಉದ್ಯಮಿ ಬಂದು 50 ಎಕರೆ 100 ಎಕರೆ 200 ಎಕರೆ ಮಾಡಿದ್ರೆ ನಮಗೆ ಉದ್ಯೋಗ ಸಿಗುತ್ತಾ? ಇವತ್ತು PSL ಕಂಪ್ನಿ ಬಂದು ಸಾವಿರಾರು ಎಕರೆ, ಸುಮಾರು 2,000 ಎಕರೆ 50,000, 1 ಲಕ್ಷ 2 ಲಕ್ಷ ಕೊಟ್ಟು ಇವತ್ತು ಅಗ್ರಿಮೆಂಟ್ ಹಾಕೊಂಡು ಮೋಸ ಮಾಡಿದ್ರು. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ? ಅದೇ ಇವತ್ತು KDB ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸರ್ಕಾರದ ಅಂಗಸಂಸ್ಥೆ ಬಂದು ಇವತ್ತು ಜಮೀನು ನೀಡಿದಂಥ ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂದರೆ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ನಾವು? ಇವತ್ತು ನಮ್ಮ ಮಕ್ಕಳು ಇವತ್ತು SSLC, PUC, ಡಿಗ್ರಿ, MA, PhD ಮಾಡ್ತಕ್ಕಂತಹ ನಿರುದ್ಯೋಗಿ ಯುವಕರು ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ದಿಷ್ಟೇ, ನಮ್ಮ ಜಮಕೋಟೆ ಹೋಬಳಿ ತೀರಾ ಹಿಂದುಳಿದಿದೆ, ನಮ್ಮ ತಾಲೂಕು ಹಿಂದುಳಿದಿದೆ. ನಮ್ಮ ಜಮಕೋಟೆ ಹೋಬಳಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು, ಈ ನಿರುದ್ಯೋಗ ನಿರ್ಮೂಲನೆಯನ್ನು ಮಾಡಬೇಕು, ಪ್ರತಿ ಮನೆಗೂ ಉದ್ಯೋಗ ಕೊಡಬೇಕು ಅಂತೇಳಿ ಈ ಮಾತಿನ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಏನಿವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಆವತ್ತು ಹೇಳಿದ್ರು, ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಹೇಳಿದ್ರಿಷ್ಟೇ, ನಮಗೆ ಕೈಗಾರಿಕೆಗಳು ಬೇಕು. ಆವತ್ತು ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ, ಆ ವಿಡಿಯೋದಲ್ಲೂ ಕೂಡ ಇದೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಯಾವುದೇ ಕೈಗಾರಿಕೆಗಳ ವಿರುದ್ಧ ಅಲ್ಲ. ಕೈಗಾರಿಕೆಗಳು ಬೇಕು, ರೈತರು ಬೇಕು, ಆದರೆ ನೀರಾವರಿ ಪ್ರದೇಶವನ್ನ ಹೊರತುಪಡಿಸಿ ಮಾಡಿ ಅಂತೇಳಿ ಆವತ್ತು ಕೂಡ ಘಂಟಾಘೋಷವಾಗಿ ತಾಲೂಕು ಕಚೇರಿ ಮುಂದೆ ಹೋರಾಟದಲ್ಲಿ ಹೇಳ್ತೀವಿ. ಅದು ವಿಡಿಯೋ ಕೂಡ ಈಗಿದೆ. ಆದರೆ ಕೆಲವು ಕಾಣದ ಕೈಗಳು, ಕೆಲವು ಕುತಂತ್ರಿಗಳು ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣ ಮತ್ತು ವಾಟ್ಸಪ್ನಲ್ಲಿ ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ರೈತರು ಗೊಂದಲಕ್ಕೆ ಸಿಲುಕಬೇಡಿ. ನಮ್ಮದು ಉದ್ದೇಶ ಇಷ್ಟೇ, KDB ಆಗಬೇಕು, ನಮ್ಮ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗಬೇಕು ಅಂತೇಳಿ ಈ ಮಾತನ್ನು ಮೂಲಕ ಕೋರ್ತಾ ಇದ್ದೀವಿ. ನನ್ನ ಹೆಸರು ಮುನೇಗೌಡ ಅಂತೇಳಿ ಅತಿಗನಹಳ್ಳಿ ಗ್ರಾಮ ನಮ್ಮದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾನು ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು 5 ವರ್ಷಗಳಿಂದ. ಇವತ್ತು ಕೈಗಾರಿಕಾ ವಿಚಾರ ಅನ್ನೋದು ಈ ಒಂದು ಹೋಬಳಿಯಲ್ಲಿ ಸುಮಾರು ಒಂದು ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೀಡಾಗಿತ್ತು. ಈ ಗೊಂದಲದಲ್ಲಿ ಈಗ ಸರ್ಕಾರ ಅದನ್ನ ಕೂಡಲೇ ಅದನ್ನ ಒಂದು ಅನುಷ್ಠಾನಕ್ಕೆ ತಂದರೆ ಈ ಗೊಂದಲಕ್ಕೆಲ್ಲನೂ ಒಂದು ನಿರ್ಮೂಲನೆ ಸಿಗ್ತದೆ, ಒಂದು ಅಂತ್ಯ ಆಗ್ತದೆ. ನಾನು ಈಗ ಹಿಂದೆ ನಮ್ಮ ಪ್ರತಿಷ್ಠಾನವ್ರು ಹೇಳಿದಂಗೆ ಹೋದ ವರ್ಷ ನಾವು ಒಂದು ಚಳವಳಿ ಮಾಡಿದ್ವಿ, ನಾವು ಧರಣಿ ಮಾಡಿಲ್ಲ. ಆವತ್ತು ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಕೈಗಾರಿಕೆನೂ ಬೇಕು, ಕೃಷಿನೂ ಬೇಕು ನಮಗೆ ಅಂತೇಳಿ. ಎರಡು ಇವು ನಮಗೆ ಒಂದು ಬಲಗೈ ಒಂದು ಎಡಗೈ ಅಂತಿದ್ದೀವಿ ನಮಗೆ ರೈತರಿಗೆ. ಈಗ ನಾವು ಕೈಗಾರಿಕೆ ಇಲ್ಲ ಅಂತಂದೇಳಿ ಕೃಷಿನೇ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ಯಾವತ್ತೂ ಹೊಲದಲ್ಲೇ ಇರಬೇಕಂತ ಏನು ಕಾನೂನಿಲ್ಲ. ನಮ್ಮ ಮಕ್ಕಳು ಸಹ ಉನ್ನತ ದರ್ಜೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ನಮಗೂ ಒಂದು ಆಸೆ ಇರ್ತದೆ. ಈಗ ಯಾರು ಒಬ್ಬ ಲೇಔಟ್ ಲೋನ್ ಮಾಡಿದ್ರೆ, ಆ ಒಂದು ರಿಯಲ್ ಎಸ್ಟೇಟ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಯಾರು ಉದ್ಯೋಗ ಕೊಡೋದಿಲ್ಲ. ನಮ್ಮ ಮಕ್ಕಳು ಆವತ್ತೂ ತೋಟದಲ್ಲಿ ದುಡ್ಕೊಂಡೇ ಇರಬೇಕು, ನೇಗಿಲು ಎಣ್ಣೆ ಇಟ್ಕೊಂಡೇ ಹೊರಡ್ಬೇಕಾ? ನಮ್ಮ ಮಕ್ಕಳು ಉನ್ನತ ದರ್ಜೆಯಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ನಾವು ನಮ್ಮ ಮಕ್ಕಳು ಭವಿಷ್ಯಕ್ಕಾಗಿ ನಾವು ಆಸೆ ಕಾಣಿಸಿದ್ವಿ. ಅಂದರೆ ನಮ್ಮ ಸ್ವಾರ್ಥಕ್ಕಲ್ಲ, ಇಡೀ ತಾಲೂಕು ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿರೋಂಥ ಮಕ್ಕಳು ಕೂಡ ಒಳ್ಳೆ ಉದ್ಯೋಗ ಸಿಗಬೇಕು, ಅವರು ಸಂಬಳ ತಗೊಂಡ್ಬಂದ್ರೆ ಆಗಬೇಕು. ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಮೂಲ ಕಾರಣ ಏನಂತಂದರೆ, ಏನು ಕೆಲಸಕ್ಕೆ ಹೋಗ್ತಾನೆ, ನಿನ್ನ ಮಗ ಇಷ್ಟು ಸಂಪಾದನೆ ಮಾಡ್ತಾನೆ, ನನ್ನ ಮಗಳಿಗೆ ಕೊಟ್ಟರೆ ಸಾಕ್ತಾನ, ಆರ್ಥಿಕವಾಗಿ ಇದಾನ ಅನ್ನೋ ಕ್ವಶನ್ಗೆ ನಾವು ಉತ್ತರ ಇಲ್ಲ ನಮ್ಮ ಹತ್ರ. ಹಾಗಾಗಿ ಕೈಗಾರಿಕೆಗೆ ಬಂದರೆ ಇಲ್ಲಿ ತಾಲೂಕು ಅಭಿವೃದ್ಧಿ ಆಗ್ತದೆ,
ಪಕ್ಕದ ತಾಲೂಕುಗಳನ್ನೆಲ್ಲನೂ ಈಗ ಕೈಗಾರಿಕೆ ಬಂದಿದ್ದಾಗಿದೆ. ಈಗ ತಾವೆಲ್ಲ ಕಂಡಿದ್ದೀರಿ, ಈಗ ಪಕ್ಕದ ತಾಲೂಕಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಕೈಗಾರಿಕೆಗಳಿದ್ದಾವೆ, ಅಲ್ಲಿ ಮಕ್ಕಳು ಯಾವ ರೀತಿ ಆರ್ಥಿಕವಾಗಿ ಬೆಳೀತಿದ್ದಾರೆ ಅನ್ನೋದು. ನಾವು ಅದನ್ನ ಈಗ ನಮ್ಮ ತಾಲೂಕಲ್ಲಿ ಆಗಲಿ ಅನ್ನೋದನ್ನ ನಮ್ಮೊಂದು ಉದ್ದೇಶ ಇಟ್ಕೊಂಡು ನಾವೊಂದು ಇತ್ತೀಚೆಗೆ ನಾವು ಕೈಗಾರಿಕೆ ಆಗಲೇಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ದೀವಿ. ಅದು ಶೀಘ್ರವಾಗಿ ಅದು ಅನುಷ್ಠಾನಕ್ಕೆ ಬರ್ತದೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಾಗಿದೆ. ರೈತರು ಈಗ ನಿನ್ನೆಯಿಂದ ಏನೋ ಒಂದು ಕೆಲವೊಂದು ದೃಶ್ಯಾವಳಿಗೆ ಬಿಟ್ಟಿದ್ದಾರೆ, ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡ್ಬಿಟ್ಟು ಅಪಪ್ರಚಾರ ಯಾರೋ ನಂಬೇಡಿ ಅದನ್ನು, ಅದಕ್ಕೆ ಸುಳ್ಳು ಸುದ್ದಿಗಳು ಹಬ್ಬಿಸ್ಕೊಂಡು ಅಲ್ಲಿ ಗುಸುಗುಸು ಅನ್ನೋ ಒಂದು ವಾತಾವರಣ ಕಂಡು ಬರ್ತಾ ಇದೆ. ನಾವೆಲ್ಲ ನೋಡಿದ್ದೀವಿ. ಯಾರು ಅದಕ್ಕೆ ಕಿವಿ ಕೊಡಬೇಡಿ ದಯವಿಟ್ಟು. ಇದು ಆಗೋದಂತೂ ಖಚಿತ. ತಾಲೂಕು ಅಭಿವೃದ್ಧಿ ಆಗ್ತದೆ. ನಿಮ್ಮ ಆಸೆ ನಮ್ಮ ಆಸೆ ಎಲ್ಲನೂ ಅದು ಈಡೇರ್ತದೆ ಅನ್ನೋದು ನನಗೆ ತುಂಬ ಭರವಸೆ ಇದೆ. ದಯವಿಟ್ಟು ಯಾರು ಇದಕ್ಕೆ ಕಿವಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಪ್ರದೀಪ್ ಅಂತ ಎಣ್ಣಂಗೂರು ಜಂಕೋಟೆ ಹೋಬಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, KDB ಬಂದಿದೆಯಲ್ಲ ಈಗ ಅಭಿವೃದ್ಧಿಗೋಸ್ಕರ KDB ಬಂದಿರೋದು. ಲೇಔಟ್ ಮಾಡೋವಾಗ ಎಲ್ಲೋಗಿದ್ರು ಅವಾಗ ಇರಲಿಲ್ವಾ? ಅವಾಗ 50,000 10,000 20,000 ಲಕ್ಷ ಕೊಟ್ಕೊಂಡು ಅಗ್ರಿಮೆಂಟ್ ಹಾಕ್ಕೊಂಡು ಅವತ್ತಿರಲಿಲ್ವಾ? ಅವತ್ತು ಇವರು ನಮ್ಮ ಈಗ ಅಭಿವೃದ್ಧಿ ಪರವಾಗಿ ಹೋಗ್ತಾ ಇದ್ದೀವಿ ನಾವು. ಮೊದಲು KDB ಅಭಿವೃದ್ಧಿ ಆಗಬೇಕು, ನಿರುದ್ಯೋಗಿ ಉದ್ಯೋಗ ಸಿಗಬೇಕು. ನಮ್ಮೂರ ಹತ್ರ ಈಗ ನಾನೇ ರೈತ. ನಾನೊಂದು ಕಡೆ ಹೋದಾಗ ನನಗೆ ರೆಸ್ಪಾನ್ಸ್ ಇಲ್ಲ. ಈಗ ಅದೇ KDB ಅಭಿವೃದ್ಧಿ ಆದರೆ, ನಮ್ಮ ಹೋಬಳಿ ಅಭಿವೃದ್ಧಿ ಆದರೆ ನಮಗೂ ಗೌರವ ಇರುತ್ತೆ, ನಿರುದ್ಯೋಗಿ ಉದ್ಯೋಗ ಸಿಗುತ್ತೆ.